ಅದನ್ನು ಪೂಜನೀಯವಾಗಿ ನೋಡಬೇಕು ಅನ್ನೋದು. ಮೂರನೇ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಅದೇನಂತಂದ್ರೆ ನಮ್ಮ ಪ್ರಾಚೀನರಿಗೆ ಇದ್ದಂತಹ ಖಗೋಳಶಾಸ್ತ್ರದ ಒಂದು ವಿಜ್ಞಾನದ ಜ್ಞಾನ ತಿಳುವಳಿಕೆ, ಇದು ಹೌದು ನಿಖರವಾಗಿರುವಂತಹ ಜ್ಞಾನ. ಅದು ನಿಜಕ್ಕೂ ಕೂಡ ವಿಸ್ಮಯಕರವಾಗಿರುವಂಥದ್ದು. ಇಂಥದ್ದೇ ಒಂದು ಮುಹೂರ್ತ ಒಂದು ಸಮಯ, ಪರ್ಟಿಕ್ಯುಲರ್ ಒಂದು ಸ್ಪ್ಯಾನ್ ಟೈಮ್ ಇರುತ್ತಲ್ಲ, ಆ ಒಂದು ಹೊತ್ತಲ್ಲಿನೇ ಸರಿಯಾಗಿ ಆ ಕುಂಡಿಕೆಯಲ್ಲಿ ತೀರ್ಥೋದ್ಭವ ಆಗುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲ ವೀಕ್ಷಕರು ಕೂಡ ಅದನ್ನ ಹೃನ್ಮನ ತಣಿಸ್ಕೊಳ್ತಾರೆ, ಅದಕ್ಕೆ ಸಾಕ್ಷಿ ಆಗ್ತಾರೆ. ಇದು ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ಪ್ರಾಚೀನ ಕಾಲದ ಏನು ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಇತ್ತು, ಆ ಶಾಸ್ತ್ರದಲ್ಲಿ ಮುಹೂರ್ತ ಇತ್ಯಾದಿಗಳನ್ನೆಲ್ಲ ನೋಡಿ ಒಂದು ಕಾಲವನ್ನ ನಿಗದಿಪಡಿಸುವಂಥದ್ದಿದೆಯಲ್ಲ, ಅದರ ಅಕ್ಯುರಸಿಯನ್ನ ಕೂಡ ನಾವು ಇಂತಹ ಸಂದರ್ಭದಲ್ಲಿ ಗಮನಿಸಬಹುದು. ಈ ಮೂರು ವಿಚಾರಗಳು ಕೂಡ ಬಹಳ ಮುಖ್ಯ ಅಂತ ಅನ್ಸುತ್ತೆ ಒಂದು ಕಾವೇರಿ ತೀರ್ಥೋದ್ಭವ ಅಂತಂದಾಗ. ಬಹಳ ಮುಖ್ಯವಾಗಿ ಈ ನದಿಗಳನ್ನೆಲ್ಲ ನಾವು ತಾಯಿಯ ರೂಪದಲ್ಲಿ ಕಂಡಿದ್ದೇವೆ. ತಾಯಿ ಅಂತಂದ್ರೆ ತಾಯಿಗಿಂತ ಬಂಧುವಿಲ್ಲ ಅನ್ನುವಂಥ ಮಾತೆಲ್ಲ ಕೇಳಿದೀವಿ. ನಾವು ಮನುಷ್ಯರಾಗಿ ಸಂಬಂಧಗಳಿಗೆ ಬೆಲೆಯನ್ನ ಕೊಡುವವರಾಗಿ ಯಾವುದು ತೀರ್ಥೋದ್ಭವ ಆದ ದೃಶ್ಯ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. 1:44 ತುಲಾ ಸಂಕ್ರಮಣದ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಕಾವೇರಿ ತೀರ್ಥೋದ್ಭವ ಆಗಿದೆ. ಮೊದಲಿಗೆ ಶಂಖವನ್ನ ಬಳಸಿ 3 ಬಾರಿ ನೀರಿನ ಪ್ರೋಕ್ಷಣೆ ಆಯಿತು. ಅದಾದ ಮೇಲೆ ಈಗ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥೋದ್ಭವ ಆಗಿರೋ ಲೈವ್ ವಿಜುವಲ್ಸ್.